ನನ್ನ ಮಗ ಲಂಡನ್ ಅಲ್ಲಿ ಇದ್ದಾನೆ, ನಿಮ್ಮ ಅಪ್ಪ ಅಮ್ಮ ಊಟ ಹಾಕಿಲ್ಲ ಅಂತ ಎಲ್ಲ ಹೇಳಕ್ ಹೋಗ್ತೀನಿ. ತಾಯಿಗಿಂತ ಮಿಗಿಲಾದ ದೇವರಿದ್ದಾರ? ಎಷ್ಟೊಡ್ ಸಮ ನಂಬು, ಅದಕ್ಕೆ ನಮ್ಮ ತಾಯಿ ನಂಬು. ತಿರುಪ್ತಿಗೆ ಹೋಗೋ, ಗುಂಡೋಡಿಸ್ಕ, ನಿಮ್ಮ ತಾಯಿ ಆಶೀರ್ವಾದ ತಗೋ. ಅದೇ ರೀತಿ ನಾನು ನಿಮ್ ಕೇಳೋದು, ಎಲ್ಲರೂ ಕೇಳಿಸ್ಕೊಂತ ಇದ್ದೀರಾ? ಇದ್ಯಾರು ಬರ್ತಿಲ್ಲ ತಾನೆ? ಬಂದ್ರೆ ಹೇಳೋ, ನಾನು ಬರ್ತೀನಿ. ಬರ್ತಿಲ್ಲ ತಾನೆ? ಅದಕ್ಕೋಸ್ಕರ ನೀವೆಲ್ಲ ಇವಾಗ 15-16 ವರ್ಷದವರು ಇಲ್ಲಿ ನಿಜವಾಗಿ ಸ್ವಲ್ಪ ಗಮನ ಕೊಟ್ಟು ಓದ್ಕೊಳ್ಳಿ. ಅರ್ಥ ಆಗಿಲ್ವಾ? ಒಳ್ಳೊಳ್ಳೆ ಗುರುಗಳಿದ್ದಾರೆ, ನಿಜವಾಗಿ ನಮ್ಗಿಂತ ಗುರುಗಳಿದ್ರು, ಅದಕ್ಕೆ ಪ್ಲೇಸ್ ಅಲ್ಲಿ ಇದ್ದೀವಿ. ನಿಮ್ಗೂ ಕೂಡ ಒಳ್ಳೆಯವರಿದ್ದಾರೆ. BEd ಮಾಡ್ಕೊಂಡು PUC ಮಾಡ್ಕೊಂಡು ಪ್ರೈವೇಟ್ ಸ್ಕೂಲ್ ಅಲ್ಲಿ ಇರ್ತಾರಲ್ಲ, ನಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಓದೋರು ಟೀಚರ್ಸ್ ಯಾರಿದ್ದಾರೆ ಅಲ್ಲಿ? SLC ಮುಗಿದಿರೋರು, PUC ಮುಗಿದಿರೋರು ಟೀಚರ್ಸ್ ಅಷ್ಟೇ. ಅಲ್ಲಿ ಯಾರು ಕೂಡ ಒಳ್ಳೆ ಟೀಚರ್ಸ್ ಇರಲ್ಲ. ಕಾರ್ಯದರ್ಶಿಗಳಾಗಿ ರೋಟರಿ ಕ್ಲಬ್ನ ಒಂದು ಜವಾಬ್ದಾರಿ ವಹಿಸಿಕೊಂಡು ನಿಜಕ್ಕೂ ಕೂಡ ನೀವು ಯಾರಾದ್ರೂ ಪುತ್ತೂರು ಹೋದ್ರೆ ಆ ಸ್ಥಳವನ್ನ ನೋಡಬಹುದು. ಬಹುಶಃ ನಾನು ಇಡೀ ತಾಲೂಕು ಅಥವಾ ಜಿಲ್ಲೆಯಲ್ಲಿ ನಾನು ಎಲ್ಲೂ ನೋಡಿಲ್ಲ. ಉಚಿತವಾಗಿ ನಿವೇಶನವನ್ನು ಕೊಟ್ಟು ರೋಟರಿ ಕ್ಲಬ್ ವತಿಯಿಂದ ಅಸಹಾಯಕರಿಗೆ ಏನು ಮನೆ ಇಲ್ಲದವರು ಮನೆ ಹತ್ರ ಕಳಿಸ್ಕೊಂತ ಹೆಗ್ಗಳಿಕೆ ನಮ್ಮ ಪ್ರಭಾಕರ್ ಸರ್ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ನಾನು ಕೂಡ ಭಾವಿಸ್ತಾ, ಕಾಣಿಪುತ್ರರಾಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರೇ ಮತ್ತು ಮತ್ತೊಬ್ಬರು ಸ್ನೇಹಿತರು ಇವರು ಯಜ್ಞಪುರದಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದೆ. ಇವತ್ತು ಇಡೀ ಶಿಕ್ಷಣ ಇಲಾಖೆಯ ಒಂದು ಶಿಸ್ತು, ಒಂದು ಸೌಮ್ಯತೆ, ಒಂದು ಕಾರ್ಯಪ್ರವೃತ್ತಿ, ಆದರ್ಶಗಳು, ತತ್ವಗಳು ಇರತಕ್ಕಂಥ